ನಮಸ್ಕಾರ. ನಾವು ಕರ್ನಾಟಕ ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳ ಪಾತ್ರವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಬುನಾದಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆಧಾರಗಳಿಲ್ಲದೇ ಇತಿಹಾಸವಿಲ್ಲ ಅಂತೇಳಿ ನಾವು ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ಆಧಾರಗಳ ಮಹತ್ವ ಮತ್ತು ವಿವಿಧ ಪ್ರಕಾರದ ಆಧಾರಗಳು ಯಾವುವು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಹಿಂದೆ ಆಗ್ಲೇ ಆಧಾರಗಳಲ್ಲಿರ್ತಕ್ಕಂಥ ಪ್ರಕಾರಗಳು, ಅದರಲ್ಲಿ ಈ ಪುರಾತತ್ವಶಾಸ್ತ್ರೀಯ ಆಧಾರಗಳು ಮತ್ತು ಲಿಖಿತ ಆಧಾರಗಳಲ್ಲಿ ಪುರಾತತ್ವಶಾಸ್ತ್ರೀಯ ಆಧಾರಗಳಾಗಿರ್ತಕ್ಕಂಥ ಉತ್ಖನನ, ಶಾಸನಗಳು ಮತ್ತು ನಾಣ್ಯಗಳ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ವಿಶೇಷವಾಗಿ ಈ ನಾಣ್ಯಗಳು ಕೂಡ ಇತಿಹಾಸ ಅಧ್ಯಯನಕ್ಕೆ ಪ್ರಮುಖ ಪುರಾವೆಗಳಾಗ್ತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ದಿನ ಮುಖ್ಯವಾಗಿ ಪುರಾತತ್ವಶಾಸ್ತ್ರೀಯ ಆಧಾರಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸ್ಮಾರಕಗಳು, ಇವುಗಳ ಬಗ್ಗೆ ನಾವು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡೋಣ. ಕರ್ನಾಟಕ ಇತಿಹಾಸ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ವಿವಿಧ ಸಾಂಸ್ಕೃತಿಕ ನೆಲೆಗಳಲ್ಲಿ, ಕೇಂದ್ರಗಳಲ್ಲಿ ಅನೇಕ ಸ್ಮಾರಕಗಳು ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲು ಸ್ಮಾರಕಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ನೋಡ್ತಾ ಹೋಗೋಣ. ದ ಬಿಲ್ಡಿಂಗ್ಸ್, ಸ್ಟ್ಯಾಚ್ಯೂಸ್, ಟೆರಾಕೋಟಾ, ಆರ್ನಮೆಂಟಲ್ and decorative fragments, forts, pottery and other ruined remains are called monuments. ಸ್ಮಾರಕಗಳಂದ್ರೆ ಕಟ್ಟಡಗಳಿರ್ಬೋದು, ಮೂರ್ತಿ ಶಿಲ್ಪಗಳಿರ್ಬೋದು, ಜಡಿಮಣ್ಣಿನ ಉತ್ಪನ್ನಗಳು ಅಥವಾ ಆಭರಣಗಳು, ಅಲಂಕಾರಿಕ ವಸ್ತುಗಳು, ಕೋಟೆಗಳು, ಮಡಿಕೆ ಮತ್ತು ಇನ್ನಿತರ ನಾಶ ಹೊಂದಿರತಕ್ಕಂಥ ಪಳಿಯುಳಿಕೆಗಳನ್ನು, ಅವಶೇಷಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ಮಾರಕಗಳು ಅಂತೇಳಿ ನಾವಿಲ್ಲಿ ಮುಖ್ಯವಾಗಿ ಕರಿತಾ ಹೋಗ್ತೀವಿ. ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ನಮಗೆ ಇವು ಕಂಡು ಬರ್ತಾ ಇದ್ದಾವೆ. ವಿಶೇಷವಾಗಿ ಬನವಾಸಿ ಇರ್ಬೋದು, ಹಾಗೆಯೇ ತಲಕಾಡು, ಕೋಲಾರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮೊಳಖೇಡ, ಇಟಗಿ, ಕಲ್ಯಾಣ, ಅದರ ಜೊತೆಗೆ ಹಂಪಿ, ಆನೆಗೊಂದಿ, ಬೇಲೂರು, ಹಳೇಬೀಡು, ಮೈಸೂರು, ಹೀಗೆ ಅನೇಕ ಸ್ಥಳಗಳಲ್ಲಿ ನಮಗೆ ವಿಭಿನ್ನವಾಗಿರ್ತಕ್ಕಂಥ ಸ್ಮಾರಕಗಳು ನಮಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಸ್ಮಾರಕಗಳು ದೇ ಗಿವ್ಸ್ ಅಸ್ ಇನ್ಫಾರ್ಮೇಶನ್ ಆಫ್ ಸೋಶಿಯೋ ರಿಲಿಜಿಯಸ್ ಲೈಫ್ ಆಫ್ ದ ಪೀಪಲ್ ಆಫ್ ದೋಸ್ ಡೇಸ್. ಭೌತಿಕವಾಗಿರ್ತಕ್ಕಂಥ ಮೂಕ ಸಾಕ್ಷಿಯಾಗಿರ್ತಕ್ಕಂಥ ಈ ಸ್ಮಾರಕಗಳು ಆಯಾ ಕಾಲಘಟ್ಟದ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನವನ್ನು ತಿಳಿದುಕೊಳ್ಳಲು ನಮಗೆ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ವಿಶೇಷವಾಗಿ ದೇವಾಲಯಗಳಿರ್ಬೋದು, ಮೂರ್ತಿ ಶಿಲ್ಪಗಳಿರ್ಬೋದು ಮತ್ತು ಇನ್ನಿತರೆ ಪ್ರಾಚ್ಯ ವಸ್ತುಗಳು, ವಿಶೇಷವಾಗಿ ಮಡಿಕೆ ಇರ್ಬೋದು, ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾಯುಧಗಳಾಗಿರ್ಬೋದು, ಎಲ್ಲವೂ ಕೂಡ ಆಯಾ ಕಾಲಘಟ್ಟದ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಮೇಲೆ ಇವು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮಾನ್ಯುಮೆಂಟ್ಸ್ ಆರ್ ಪ್ರೈಡ್ ಆಫ್ ಕಲ್ಚರಲ್ ಹೆರಿಟೇಜ್ ಆಫ್ ಏನ್ಸಿಯಂಟ್ ಇಂಡಿಯಾ. ಈ ಸ್ಮಾರಕಗಳು ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆ ಇವು ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಲಭ್ಯವಾದರೂ ಕೂಡ ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ವಿಶೇಷವಾಗಿ ಹಂಪೆ, ಪಟ್ಟದಕಲ್ಲು ವಿಶ್ವ ಪರಂಪರಾ ತಾಣಗಳಲ್ಲಿ ಗುರುತಿಸಿಕೊಂಡು ವಿಶ್ವದ ಸಾವಿರಾರು ಜನ ಪ್ರವಾಸಿಗರನ್ನು ಆಕರ್ಷಿಸತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದೇ ಥ್ರೋ ಲೈಟ್ ಆನ್ ಎಕನಾಮಿಕ್ ಪ್ರಾಸ್ಪರಿಟಿ. ಈ ಸ್ಮಾರಕಗಳು ಆಯಾ ಕಾಲಘಟ್ಟದ ಆರ್ಥಿಕ ಪ್ರಗತಿಯ ಮೇಲೆ, ಆರ್ಥಿಕ ಅಭಿವೃದ್ಧಿಯ ಮೇಲೆ ಇವು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಲಭ್ಯವಿರತಕ್ಕಂಥ ಪ್ರಮುಖ ಸಾಂಸ್ಕೃತಿಕ ನಿವೇಶನಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ, ಇವಾಗಲೇ ಹಿಂದೆ ಹೇಳಿದ ಹಾಗೆ ಕೆಲವೊಂದು ಪ್ರಾಗೈತಿಹಾಸಿಕ ಸಾಂಸ್ಕೃತಿಕ ನೆಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಬನವಾಸಿ, ತಲಕಾಡು, ಶ್ರವಣಬೆಳಗೊಳ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಬೀದರ್, ಬೇಲೂರು ಹಳೇಬೀಡು, ಮೈಸೂರು ಮುಂತಾದವುಗಳನ್ನು ನಾವಿಲ್ಲಿ ಮುಖ್ಯವಾಗಿ ಉದಾಹರಣೆಗಳನ್ನಾಗಿ ನೋಡ್ತಾ ಹೋಗ್ತೀವಿ. ಈ ಎಲ್ಲ ಸ್ಥಳಗಳಲ್ಲಿ ನಮಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಸ್ಮಾರಕಗಳು, ವಾಸ್ತುಶಿಲ್ಪ ಸ್ಮಾರಕಗಳು, ಕಲೆ ಜೊತೆಗೆ ಪ್ರಾಚ್ಯ ವಸ್ತುಗಳು, ಕೋಟೆಗಳು, ಚಿತ್ರದುರ್ಗದಂಥ ಕೋಟೆ, ಬಿದನೂರು ಕೋಟೆ,
ಹೀಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಒದಗಿಸ್ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಸ್ಮಾರಕಗಳ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಿರ್ವಹಿಸಿಕೊಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸಾಹಿತ್ಯಿಕ ಆಧಾರಗಳು, ಲಿಟ್ರರಿ ಸೋರ್ಸಸ್. ಈ ಸಾಹಿತ್ಯಿಕ ಆಧಾರಗಳನ್ನು ಎರಡು ಪ್ರಕಾರ ಮಾಡ್ಕೊಳ್ತೀವಿ ನಾವು. ಒಂದು ದೇಶೀಯ ಬರವಣಿಗೆಗಳು, ಇನ್ನೊಂದು ವಿದೇಶೀಯ ಬರವಣಿಗೆಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಮೊದಲು ದೇಶೀಯ ಬರವಣಿಗೆಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಇಂಡಿಜಿನಿಯಸ್ ಸೋರ್ಸಸ್, ದ ರೈಟಿಂಗ್ಸ್ ಆಫ್ ನೇಟಿವ್ ಸ್ಕಾಲರ್ಸ್, court poets and others who patronized in the court of the kings and others are called indigenous writings. ದೇಶೀಯ ರಾಜರುಗಳ ಆಸ್ಥಾನದಲ್ಲಿದ್ದಂಥ ವಿದ್ವಾಂಸರುಗಳು, ಕವಿಗಳು, ಆಸ್ಥಾನ ಕವಿಗಳು, ಇನ್ನಿತರರು ಬರೆದಿರ್ತಕ್ಕಂಥ ಆಯಾ ಕಾಲಘಟ್ಟದ ದಾಖಲೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ದೇಶೀಯ ಬರವಣಿಗೆಗಳು ಅಂತ ನಾವು. ದೀಸ್ ಆರ್ ದಿ ಪ್ರೈಮರಿ ಸೋರ್ಸಸ್ ಆಫ್ ದಿ ಹಿಸ್ಟ್ರಿ. ಇವನ್ನ ನಾವು ಇತಿಹಾಸದ ಪ್ರಾಥಮಿಕ ಆಧಾರಗಳು ಅಥವಾ ಮೂಲ ಆಕಾರಗಳು ಅಂತೇಳಿ ಇವುಗಳನ್ನ ಪರಿಗಣಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆಯಾ ಕಾಲಘಟ್ಟದಲ್ಲಿ ಇವುಗಳ ರಚನೆ ಆಗಿರತಕ್ಕಂಥದ್ದು. ಕರ್ನಾಟಕ ಇತಿಹಾಸ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಬೆಳಕನ್ನು ಚೆಲ್ತಕ್ಕಂಥ ದೇಶೀಯ ಬರವಣಿಗೆಗಳು ಯಾವ ಅಂತ ನಾವು ನೋಡ್ತಾ ಹೋದ್ರೆ ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ. ಈ ರಾಮಾಯಣ ಮತ್ತು ಮಹಾಭಾರತ ಕರ್ನಾಟಕದ ಅನೇಕ ಸಾಂಸ್ಕೃತಿಕ ನೆಲೆಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಕಿಷ್ಕಿಂಧ, ರಾಮನ ವನವಾಸದಲ್ಲಿ ಕೆಲವೊಂದು ಸ್ಥಳಗಳ ಬಗ್ಗೆ, ಅಥವಾ ಮಹಾಭಾರತದಲ್ಲಿ ಕೂಡ ಪಾಂಡವರು ವನವಾಸ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಕೆಲವೊಂದು ಸ್ಥಳಗಳ ಮೇಲೆ ಇವು ಚಿತ್ರದುರ್ಗ ಇರ್ಬೋದು, ಹಂಪೆ ಇರ್ಬೋದು, ಇವುಗಳ ಮೇಲೆ ಇವು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಪುರಾಣ ಗ್ರಂಥಗಳಾಗಿರ್ತಕ್ಕಂಥ ವಾಯುಪುರಾಣ, ಮತ್ಸ್ಯಪುರಾಣ ಇವುಗಳು ಕೂಡ ಕರ್ನಾಟಕ ಇತಿಹಾಸದ ಬಗ್ಗೆ ಕೆಲವೊಂದು ಶಾತವಾಹನರ ಇತಿಹಾಸದ ಮೇಲೆ ಇವು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಐತಿಹಾಸಿಕ ಕೃತಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಶಾತವಾಹನ ದೊರೆ ಹಾಲ ಬರೆದಿರ್ತಕ್ಕಂಥ ಗತಾಸಪ್ತಸತಿ ಎಂಬ ಕೃತಿ ಕರ್ನಾಟಕ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಶಿಲಪ್ಪದಿಗಾರಂ ಇಳಂಗೋವಿಗನ್ ಎಂಬುವನು ಬರೆದಿರ್ತಕ್ಕಂಥ ಈ ಶಿಲಪ್ಪದಿಗಾರಂ ಎಂಬ ಸಂಗಮ ಸಾಹಿತ್ಯ, ತಮಿಳು ಸಂಗಮ ಸಾಹಿತ್ಯ ಕೃತಿ ಕರ್ನಾಟಕದ ಭೌಗೋಳಿಕ ಅಂಶಗಳ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಜನರ ವಿವಿಧ ವೃತ್ತಿಗಳ ಮೇಲೆ ಇದು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಕಾವೇರಿ ಕೊಳದಲ್ಲಿದ್ದಂಥ ಕರ್ನಾಟಕ ಇತಿಹಾಸದ ಮೇಲೆ ಅಥವಾ ಕನ್ನಡಿಗರ ಮೇಲೆ ಇದು ಬೆಳಕನ್ನು ಚೆಲ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಹಾಗೇನೆ ಕವಿರಾಜ ಮಾರ್ಗ, ರಾಷ್ಟ್ರಕೂಟ ದೊರೆ ಅಮೋಘೋಷ ನೃಪತುಂಗನ ಆಸ್ಥಾನ ಕವಿ ಅಥವಾ ಅಮೋಘೋಷಣೆ ಎಂದು ಬಣ್ಣಿಸಿದ ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಂತ ಹೇಳ್ತೀವಿ ನಾವು. ಇದು ಕರ್ನಾಟಕದ ಭೌಗೋಳಿಕ ಎಲ್ಲೆಯ ಮೇಲೆ ಬೆಳಕನ್ನು ಚೆಲ್ಲುವುದರ ಮೂಲಕ ಕರ್ನಾಟಕ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಉತ್ತರದಲ್ಲಿ ಗೋದಾವರಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಇದು ವಿಸ್ತರಿಸಿತ್ತು ಅನ್ನೋದನ್ನ ಕವಿರಾಜ ಮಾರ್ಗ ದಾಖಲಿಸಿ ನಮಗೆ ಮಾಹಿತಿಯನ್ನು ನೀಡತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ವಿಕ್ರಮಾಂಕ ದೇವ ಚರಿತ, ಬಿಲ್ಲಣ ಎಂಬ ಕಾಶ್ಮೀರಿ ಪಂಡಿತ ಬರೆದಿರ್ತಕ್ಕಂಥ ವಿಕ್ರಮಾಂಕ ದೇವ ಚರಿತ ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದುಕೊಂಡು ಚಾಲುಕ್ಯ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು, ಹೀಗೆ ಈ ಚಾಲುಕ್ಯ ಇಡೀ ವಂಶಾವಳಿಯ ಮೇಲೆ ಬೆಳಕನ್ನು ಚೆಲ್ಲುವುದರ ಜೊತೆಗೇನೆ 6ನೇ ವಿಕ್ರಮಾದಿತ್ಯನ ಸೈನಿಕ ದಿಗ್ವಿಜಯಗಳ ಮೇಲೂ ಕೂಡ ಇದು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಕಲ್ಯಾಣಿ ಚಾಲುಕ್ಯರ ಇತಿಹಾಸ ಅಥವಾ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ಅಧ್ಯಯನ ಮಾಡುವಲ್ಲಿ ಈ ವಿಕ್ರಮಾಂಕ ದೇವ ಚರಿತ ಒಂದು ಐತಿಹಾಸಿಕ ದಾಖಲೆಯಾಗಿ ನಮಗೆ ಉಪಯುಕ್ತ ಮಾಹಿತಿಯನ್ನು, ಒಂದು ಕಾಲಾನುಕ್ರಮಣಿಕೆಯ ಮಾಹಿತಿಯನ್ನು ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಮಧುರಾ ವಿಜಯಂ, ವಿಶೇಷವಾಗಿ ಬುಕ್ಕರಾಯನ ಸೊಸೆ ಬರೆದಿರ್ತಕ್ಕಂಥ ಗಂಗಾಂಬಿಕೆ ಅಥವಾ ಗಂಗಾದೇವಿ ಎಂಬುವಳು ಬರೆದಿರ್ತಕ್ಕಂಥ ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತ ಅಂತೇಳಿ ಕರೀತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಬುಕ್ಕರಾಯನ ಆಡಳಿತಾವಧಿಯಲ್ಲಿ ಈ ವೀರ ಕಂಪಣರಾಯ ಕೈಗೊಂಡಿರ್ತಕ್ಕಂಥ ಸೈನಿಕ ದಿಗ್ವಿಜಯಗಳ ಬಗ್ಗೆ, ಮಧುರೆಯ ಸುಲ್ತಾನ್ನ ಮೇಲೆ ಕೈಗೊಂಡಿರ್ತಕ್ಕಂಥ ಸೈನಿಕ ದಿಗ್ವಿಜಯದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಶ್ರೇಷ್ಠ ಐತಿಹಾಸಿಕ ಕೃತಿ ಅಂದರೆ ಈ ಮಧುರಾ ವಿಜಯಂ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಹಾಗೆ ಕೆಳದಿಯ ನೃಪವಿಜಯ, ಕೆಳದಿ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ನೃಪವಿಜಯ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ 3ನೇ ಸೋಮೇಶ್ವರ, ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿಯಾಗಿರ್ತಕ್ಕಂಥ 3ನೇ ಸೋಮೇಶ್ವರ ಬರೆದಿರ್ತಕ್ಕಂಥ
ಮಾನಸೋಲ್ಲಾಸ ಅಥವಾ ಸಂಗೀತ ಚೂಡಾಮಣಿ ಎಂಬ ಕೃತಿ ವಿಶೇಷವಾಗಿ ಆ ಸಂಗೀತ ಶಾಸ್ತ್ರದ ಬೆಳವಣಿಗೆಯನ್ನು ಕುರಿತು ಇದು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಐತಿಹಾಸಿಕ ದಾಖಲೆಗಳಾಗಿ ಕರ್ನಾಟಕ ಇತಿಹಾಸ ಅಧ್ಯಯನದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೇವೆ. ಇವುಗಳಲ್ಲದೇ ಇನ್ನೂ ನೂರಾರು ಸಾಹಿತ್ಯ ಕೃತಿಗಳು ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಲೌಕಿಕ ಸಾಹಿತ್ಯ ಕೃತಿಗಳಲ್ಲಿ ಪ್ರಮುಖವಾಗಿ ಪಂಪ, ರನ್ನ, ಪನ್ನ, ಜನ್ನ ಬರೆದಿರ್ತಕ್ಕಂಥ ಸಾಹಿತ್ಯ ಕೃತಿಗಳಿರ್ಬೋದು, ಹರಿಹರ ರಾಘವಾಂಕರ ಬರವಣಿಗೆಗಳಿರ್ಬೋದು. ಈ ಅನೇಕ ಸಾಹಿತ್ಯ ಕೃತಿಗಳು ಈ ಕಾಲಘಟ್ಟದಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ವೈಜ್ಞಾನಿಕ ಕೃತಿಗಳಲ್ಲಿ ನಾವು ನೋಡೋದಾದ್ರೆ ಗಂಗಾಧರ ಶಿವಮಾರ ಬರೆದಿರ್ತಕ್ಕಂಥ 2ನೇ ಶಿವಮಾರ ಬರೆದಿರ್ತಕ್ಕಂಥ ಗಜಾಷ್ಟಕ ಎಂಬ ಕೃತಿ ಇರ್ಬೋದು. ಇದು ವಿಶೇಷವಾಗಿ ಗಜಶಾಸ್ತ್ರದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಹೀಗೆ ಅನೇಕ ಸಾಹಿತ್ಯ ಕೃತಿಗಳು ಕರ್ನಾಟಕ ಇತಿಹಾಸದ ಬಗ್ಗೆ ಕೆಲವೊಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮಗೆ ಒದಗಿಸ್ಕೊಡ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಈ ದೇಶೀಯ ಬರವಣಿಗೆಗಳ ನಂತರದಲ್ಲಿ ನಾವು ನೋಡ್ತಕ್ಕಂಥ ವಿದೇಶಿ ಬರವಣಿಗೆಗಳು. ಕರ್ನಾಟಕ ಇತಿಹಾಸ ಅಧ್ಯಯನಕ್ಕೂ ಕೂಡ ಸಂಬಂಧಿಸಿದಂತೆ ಅನೇಕ ವಿದೇಶಿ ಬರವಣಿಗೆಗಳು ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ವಿದೇಶಿ ಬರವಣಿಗೆಗಳು ಅಂದರೆ ಏನು? ದ ಟ್ರಾವೆಲರ್ಸ್, ಪಿಲಿಗ್ರಿಮ್ಸ್, ಅಂಬಾಸಿಡರ್ಸ್, ಟ್ರೇಡರ್ಸ್, ಸ್ಕಾಲರ್ಸ್, diplomats and preachers from abroad who toured India and have recorded their experiences in this country. ವಿದೇಶಗಳಿಂದ ಭಾರತಕ್ಕೆ ಬಂದಿರತಕ್ಕಂಥ ಪ್ರವಾಸಿಗರಿರ್ಬೋದು, ಯಾತ್ರಿಕರಿರ್ಬೋದು, ರಾಯಭಾರಿಗಳಿರ್ಬೋದು, ವ್ಯಾಪಾರಿಗಳು, ವಿದ್ವಾಂಸರು, ರಾಜತಾಂತ್ರಿಕರು ಮತ್ತು ಧರ್ಮಬೋಧಕರು ತಮ್ಮ ಅನುಭವಗಳನ್ನು ಏನು ದಾಖಲಿಸಿದಾರೋ ಈ ವಿದೇಶಿ ಪ್ರವಾಸಿಗರು ಮತ್ತು ಇತರ ವಿದ್ವಾಂಸರುಗಳ ಅನುಭವ ಕಥನಗಳನ್ನು ಅಥವಾ ಪ್ರವಾಸಿ ಕಥನಗಳನ್ನು ನಾವೇನಂತ ಕರಿತೀವಿ ಅಂದರೆ ವಿದೇಶಿ ಬರವಣಿಗೆಗಳು ಅಂತೇಳಿ ನಾವು ಕರಿತೀವಿ. ಭಾರತಕ್ಕೆ ಭೇಟಿ ನೀಡುತ್ತಂಥ ಸಂದರ್ಭದಲ್ಲಿ ಕೆಲವು ವಿದ್ವಾಂಸರು ಕರ್ನಾಟಕಕ್ಕೂ ಕೂಡ ಭೇಟಿ ನೀಡಿ ಕರ್ನಾಟಕ ಇತಿಹಾಸದ ಮೇಲೂ ಕೂಡ ಅವರು ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಅದರಲ್ಲಿ ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರುಗಳಾಗಿರ್ತಕ್ಕಂಥ ಟಲಾಮಿ ಇರ್ಬೋದು, ಸ್ಟ್ರಾಬೋ ಇರ್ಬೋದು, ಪ್ಲೀನಿ ಇರ್ಬೋದು ಮತ್ತು ಗ್ರೀಕ್ ಅನಾಮಧೇಯನ ಬರವಣಿಗೆಗಳು ಕರ್ನಾಟಕ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ವರ್ಕ್ಸ್ ಆಫ್ ಟಲಾಮಿ, ಸ್ಟ್ರಾಬೋ, ಪ್ಲೀನಿ gives us the trade contact and ಕರ್ನಾಟಕ geographical conditions. ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿ ಭಾರತದೊಂದಿಗೆ ಮತ್ತು ಭಾರತದೊಂದಿಗೆ ಹೊಂದಿರತಕ್ಕಂಥ ವ್ಯಾಪಾರಿ ಸಂಬಂಧದ ಮೇಲೆ ಬೆಳಕನ್ನು ಚೆಲ್ಲುವುದರ ಜೊತೆಗೇನೆ ಕರ್ನಾಟಕದ ಭೌಗೋಳಿಕ ಅಂಶಗಳ ಮೇಲೆ ಇವರ ಬರವಣಿಗೆಗಳು ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೇನೆ ಗ್ರೀಕ್ ಅನಾಮಧೇಯನೊಬ್ಬನು ಬರೆದಿರ್ತಕ್ಕಂಥ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಎಂಬ ಕೃತಿ ವಿಶೇಷವಾಗಿ ಕರ್ನಾಟಕದ ಕೆಲವೊಂದು ಬಂದರುಗಳಿಗೆ ಸಂಬಂಧಿಸಿದಂತೆ, ಪ್ರಮುಖ ವ್ಯಾಪಾರಿ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದು. ಬನವಾಸಿ ಇರ್ಬೋದು, ಕಾರವಾರ, ಭಟ್ಕಳ, ಹೊನ್ನಾವರ, ಗಂಗೊಳ್ಳಿ, ಹೀಗೆ ವಿವಿಧ ವ್ಯಾಪಾರಿ ಬಂದರು ಮತ್ತು ವ್ಯಾಪಾರಿ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಈ ಗ್ರೀಕ್ ಅನಾಮಧೇಯನ ಬರವಣಿಗೆ ಕೂಡ ಬೆಳಕನ್ನು ಚೆಲ್ತಕ್ಕಂಥ ಈ ಎಲ್ಲ ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರುಗಳ ಬರವಣಿಗೆಗಳಿಂದ ನಮ್ಗೆ ತಿಳಿದು ಬರ್ತಕ್ಕಂಥ ಏನಂದ್ರೆ ಆ ಕಾಲಘಟ್ಟ ಕ್ರಿಸ್ತಪೂರ್ವ 2-3ನೇ ಶತಮಾನದ ಅವಧಿಯಲ್ಲಿನೇ ಭಾರತ ಯುರೋಪ್ನೊಂದಿಗೆ ವ್ಯಾಪಾರಿ ಸಂಪರ್ಕವನ್ನು ಹೊಂದಿತ್ತು. ಅಂದ್ರೆ ಆ ಸಂದರ್ಭದಲ್ಲಿ ಕರ್ನಾಟಕ ಕೂಡ ವಿದೇಶಗಳೊಂದಿಗೆ ನೇರವಾಗಿ ವ್ಯಾಪಾರದಲ್ಲಿ ತೊಡಗಿತ್ತು ಅನ್ನೋದನ್ನ ಅಥವಾ ಸಂಪರ್ಕವನ್ನು ಹೊಂದಿತ್ತು ಅನ್ನೋದನ್ನ ಇದು ಖಚಿತಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅನಂತರದಲ್ಲಿ ಚೀನಿ ಯಾತ್ರಿಕನಾಗಿರ್ತಕ್ಕಂಥ ಹ್ಯುಯನ್ ಸಾಂಗ್ನ ಬರವಣಿಗೆಗಳು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಈ ಚೀನಿ ಯಾತ್ರಿಕನಾದ ಹ್ಯುಯನ್ ಸಾಂಗ್ನನ್ನು ನಾವು ಪ್ರಿನ್ಸ್ ಆಫ್ ಪಿಲಿಗ್ರಿಮ್ಸ್ ಅಂತೇಳಿ ಕರಿತೀವಿ. ಯಾತ್ರಿಕರ ರಾಜ ಅಂತೇಳಿ ನನ್ನ ಕರಿತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. He stayed and studied in the Nalanda University. He stayed in the court of Harsha. ಹರ್ಷನ ಆಸ್ಥಾನದಲ್ಲಿ ಸುಮಾರು 14 ವರ್ಷಗಳ ಕಾಲ ನೆಲೆಸಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡೋದ್ರ ಮೂಲಕ ಇಡೀ ದೇಶದಾದ್ಯಂತವನು ಪ್ರವಾಸವನ್ನು ಕೈಗೊಂಡು ತನ್ನ ಅನುಭವಗಳನ್ನು ಸಿಯುಕಿ ಎಂಬ ಗ್ರಂಥದಲ್ಲಿ ದಾಖಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅವನ ಬರವಣಿಗೆಗಳಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳು ಏನಂದ್ರೆ, ಒಂದು, ಹರ್ಷವರ್ಧನ ಮತ್ತು ಎಂ.ಡಿ. ಪುಲಿಕೇಶಿ ನಡುವೆ ನಡೆದಿರ್ತಕ್ಕಂಥ ನರ್ಮದಾ ನದಿಯ ಕದನಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ
ಇಮ್ಮಡಿ ಪುಲಿಕೇಶಿಯ ರಾಜಧಾನಿಯಾದ ಬಾದಾಮಿಯ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥ, ಬಾದಾಮಿಗೆ ಭೇಟಿ ನೀಡಿ ಬಾದಾಮಿಯ ಜನಜೀವನ ಮತ್ತು ಸ್ಥಿತಿಗತಿಗಳ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದು. ಹಾಗೇನೆ ಬನವಾಸಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ, ಬೌದ್ಧ ಭಿಕ್ಷುಗಳು, ಬೌದ್ಧ ವಿಹಾರಗಳು ಎಷ್ಟಿದ್ವು ಅನ್ನೋದ್ರ ಬಗ್ಗೆ ಅವನು ದಾಖಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಚೀನಿ ಯಾತ್ರಿಕನ ಬರವಣಿಗೆಗಳಿಂದ ನಮಗೆ ತಿಳಿದು ಬರ್ತಕ್ಕಂಥ ಪ್ರಮುಖ ಮಾಹಿತಿಗಳು ಅಂತೇಳಿ ನಾವು. ಹಾಗೇನೆ ಅರಬ್ ಪ್ರವಾಸಿಯಾಗಿರ್ತಕ್ಕಂಥ ಸುಲೇಮಾನ್ ಸೌದಾಗಾರನ ದಾಖಲೆಗಳು. He visited the court of Amoghavarsha of Rashtrakutas and compared this great empire of the world. ವಿಶ್ವದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತೇಳಿ ಈ ಸುಲೇಮಾನ್ ಸೌದಾಗಾರ್ ಅಮೋಘವರ್ಷ ಪುತ್ತಂಗನ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ದಾಖಲಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಪವಿತ್ರ ರೋಮನ್ ಸಾಮ್ರಾಜ್ಯ, ಅನಂತರದಲ್ಲಿ ಖಲೀಫನ ಸಾಮ್ರಾಜ್ಯ, ಚೀನಾ ಸಾಮ್ರಾಜ್ಯ ಮತ್ತು ಅಮೋಘವರ್ಷನ ಸಾಮ್ರಾಜ್ಯಗಳು, ಇವು ವಿಶ್ವದ 4 ಶ್ರೇಷ್ಠ ಸಾಮ್ರಾಜ್ಯಗಳು ಅಂತೇಳಿ ಸುಲೇಮಾನ್ನ ಬರವಣಿಗೆಗಳು ದಾಖಲಿಸಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಹಾಗೆಯೇ 10ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಅಲ್ಬರೋನಿಯ ಬರವಣಿಗೆಗಳು ಕೂಡ ವಿಶೇಷವಾಗಿ ಸಾಮಾನ್ಯವಾದ ಮಾಹಿತಿಗಳನ್ನು ನಮಗೆ ನೀಡ್ತಾವೆ. ವಿಶೇಷವಾಗಿ ಇತಿಹಾಸದ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಅನ್ನೋ ವಿಚಾರವನ್ನು ಅಲ್ಬರೋನಿಯ ಬರವಣಿಗೆಗಳಲ್ಲಿ ತಿಳಿದು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆನಂತರ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಕ್ಕಂಥ ಅಬ್ದುಲ್ ರಜಾಕ್ನ ಬರವಣಿಗೆಗಳು, ಪರ್ಷಿಯಾದ ಅಬ್ದುಲ್ ರಜಾಕ್ನ ಬರವಣಿಗೆಗಳಿರ್ಬೋದು, ನಿಕಿಟಿನ್ನ ಬರವಣಿಗೆಗಳು, ನ್ಯೂನಿಜ್ನ ಬರವಣಿಗೆಗಳು, ಬಾರ್ಬೋಸಾ, ಡೊಮಿಂಗೋ ಪಯಾಸ್, ಪೋರ್ಚುಗೀಸ್ ಯಾತ್ರಿಕರಾಗಿರ್ತಕ್ಕಂಥ ಪ್ರವಾಸಿಗರಾಗಿರ್ತಕ್ಕಂಥ ಡೊಮಿಂಗೋ ಪಯಾಸ್ ಅಥವಾ ಡೆಲಾವೆಲ್ಲಾ ಇವರ ಬರವಣಿಗೆಗಳು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು, ವಿಜಯನಗರ ಸಾಮ್ರಾಜ್ಯದ ಜನಜೀವನವನ್ನು, ಅಲ್ಲಿಯ ಜನರ ಅಭಿರುಚಿಗಳನ್ನು ತಿಳಿದುಕೊಳ್ಳಲು ಉಪಯುಕ್ತವಾದ ಮಾಹಿತಿಗಳನ್ನು ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ರಷ್ಯಾದ ರಾಯಭಾರಿಯಾದ ಅಬ್ದುಲ್ ರಜಾಕ್ ಇರ್ಬೋದು, ರಷ್ಯಾದ ನಿಕಟಿನ್ ಇರ್ಬೋದು, ಇಟಲಿಯ ವೆನಿಸ್ನ ನಿಕಟಿನ್ ಇರ್ಬೋದು, ರಷ್ಯಾದ ನ್ಯೂನಿಜ್ ಇರ್ಬೋದು, ಅಥವಾ ಪೋರ್ಚುಗೀಸ್ ಪ್ರವಾಸಿಗರಾಗಿರ್ತಕ್ಕಂಥ ಬರ್ಬೋದ, ಡೊಮಿಂಗೋ ಪಯಾಸ್, ಡೆಲಾವೆಲ್ಲಾ, ಪೆಟ್ರೋ ಡೆಲಾವೆಲ್ಲಾ ಮುಂತಾದವರ ಬರವಣಿಗೆಗಳು ಮಹತ್ವದ ಪಾತ್ರ, ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಆರ್ಥಿಕ ಸಮೃದ್ಧಿಯ ಮೇಲೂ ಕೂಡ ಬೆಳಕನ್ನು ಚೆಲ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬ ಇತಿಹಾಸಕಾರ ಮೊಹಮ್ಮದ್ ಕಾಸಿಂ ಪರಿಸ್ತಾ, ಇವನು ಬೌಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಕ್ಕಂಥ ಒಬ್ಬ ಪ್ರವಾಸಿ ಅಥವಾ ಇತಿಹಾಸಕಾರ. ಇವನು ತನ್ನ ಕೃತಿಯಲ್ಲಿ ಬೌಮನಿ ರಾಜ್ಯ ಮತ್ತು ವಿಜಯನಗರದ ನಡುವೆ ನಡೆದಿರ್ತಕ್ಕಂಥ ರಾಜಕೀಯ ಸಂಘರ್ಷದ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ವಿದೇಶಿ ಬರವಣಿಗೆಗಳಾಗಿದ್ದು ನಮಗೆ ಅಗತ್ಯವಾದ ಮಾಹಿತಿಗಳನ್ನು ಒದಗಿಸಿಕೊಡ್ತವೆ. ದೇಶೀಯ ಬರವಣಿಗೆಗಳಿಗೆ ಹೋಲಿಕೆ ಮಾಡಿದರೆ ವಿದೇಶಿ ಬರವಣಿಗೆಗಳು ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತವೆ. ಯಾಕಂದರೆ ಮೋಸ್ಟ್ ರಿಲಯಬಲ್ ಸೋರ್ಸಸ್ ಆಫ್ ದಿ ಸ್ಟಡಿ ಆಫ್ ಹಿಸ್ಟ್ರಿ, ಬಟ್ ಹಿಸ್ಟೋರಿಯನ್ಸ್ ಶುಡ್ ಟೇಕ್ ಕೇರ್ ಅಬೌಟ್ the reference of these records. Thank you.